ಜಿಬಿಎ ಅಧಿಕಾರಿಗಳಿಂದ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲರಿಗೂ ಒಂದೇ ನ್ಯಾಯ ಇಲ್ವಾ? ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಕೆಂಗಣ್ಣಿಗೆ ಗುರಿಯಾಯ್ತಾ ಜಿಬಿಎ? 10 ದಿನದಿಂದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆಸ್ತಾ ಇದೆ ಜಿಬಿಎ. ನಗರದ 4 ಪಾಲಿಕೆಗಳಲ್ಲೂ ಒತ್ತುವರಿ ತೆರವು ಕಾರ್ಯ ಜೋರಾಗಿದೆ. ಆದ್ರೆ ಕೆಲ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ರು ಜಿಬಿಎ ಸುಮ್ಮನಾಗಿದ್ಯಾ? ಮಲೇಶ್ವರಂ, ವಿಜಯನಗರ, ಗಾಂಧಿ ಬಜಾರ್ ಸೇರಿ ಹಲವೆಡೆ ಒತ್ತುವರಿ ತೆರವಾಗಿದೆ. ಆದ್ರೆ ಅವೆನ್ಯೂ ರಸ್ತೆ ಫುಟ್ಪಾತ್ ತೆರವು ಮಾಡದೆ ಜಿಬಿಎ ಅಧಿಕಾರಿಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಅವೆನ್ಯೂ ರಸ್ತೆಯ ಫುಟ್ಪಾತ್ ಮೇಲೆ ಕಾಲಿಡೋಕು ಕೂಡ ಆಗಲ್ಲ, ಅಷ್ಟು ಜಾಗ ಇದೆ, ಅಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಇನ್ನೂ ಆಗ್ತಾ ಇಲ್ಲ. ಜಿಬಿಎ ಅಧಿಕಾರಿಗಳು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ಫುಟ್ಪಾತ್ಗಳನ್ನು ಈಗಾಗಲೇ ತೆರವು ಮಾಡಿದ್ದಾರೆ. ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ರು ಅದೆಲ್ಲವನ್ನು ಕೂಡ ತೆರವು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದು ರಸ್ತೆಗಳಲ್ಲಿ ಇನ್ನೂ ಕೂಡ ಹಾಗೆ ಅಂಗಡಿಗಳನ್ನು ಬಿಟ್ಟಿರುವಂಥದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಈಗಾಗಲೇ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಿಂದ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ನಾವು ಅವಿನಿ ರೋಡ್ನಲ್ಲಿದ್ದೀವಿ. ಅವಿನಿ ರೋಡ್ನಲ್ಲಿದ್ದರೆ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ದಿನನಿತ್ಯವೂ ಕೂಡ ಗಿಜಿಗುಡುವಂತಹ ರಸ್ತೆ. ಪಕ್ಕದಲ್ಲಿ ಕೆಆರ್ ಮಾರ್ಕೆಟಿಂದ ಮುಂದೆ ಹೋಗುವಂತಹ ರಸ್ತೆ ಇದು ಅವಿನಿ ರೋಡ್. ಅವಿನಿ ರೋಡ್ನಲ್ಲಿ ಅಕ್ಕಪಕ್ಕದ 2 ಫುಟ್ಪಾತ್ ರಸ್ತೆಗಳು ಕೂಡ ತುಂಬ ಅಂಗಡಿಗಳನ್ನು ಹಾಕ್ಕೊಂಡಿರುವಂಥದ್ದು. ಫುಟ್ಪಾತ್ ಮೇಲೇ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಯಾಕೆ ಜಿಬಿಎ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣಿಸಿಲ್ವಾ ಅನ್ನುವಂತಹ ಪ್ರಶ್ನೆ. ಎಲ್ಲ ಅಂದರೆ ವಿಜಯನಗರ ಇರ್ಬೋದು ಅಥವಾ ಸಿಲ್ಕ್ ಬೋರ್ಡ್ ಇರ್ಬೋದು, ದೊಮ್ಲೂರು ಇರ್ಬೋದು, ಅಂದರೆ ಒಟ್ಟು 4 ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಡ ಜನ ಏನು ವ್ಯಾಪಾರವನ್ನು ಮಾಡ್ತಾ ಇದ್ರು ಅವರೆಲ್ಲರನ್ನೂ ಕೂಡ ಈಗಾಗಲೇ ತೆಗೆಸಿದ್ದಾರೆ. ಆದರೆ ಈ ಅವಿನ್ಯೂ ರೋಡ್ನಲ್ಲಿರುವಂತಹ ಫುಟ್ಪಾತ್ ವ್ಯಾಪಾರಿಗಳನ್ನು ಯಾಕೆ ತೆಗೆಸಿಲ್ಲ ಅನ್ನುವಂತಹ ಪ್ರಶ್ನೆ. ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ಜನ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದರೆ ತುಂಬ ರಶ್ ಆಗುತ್ತೆ, ವೆಹಿಕಲ್ಗಳಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಇರೋದಿಲ್ಲ. ಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಜನ ಓಡಾಡಬೇಕು ಅಂತಂದರೆ ಅದಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಫುಟ್ಪಾತ್ ಮೇಲೇ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ವೀಕೆಂಡ್ ಬಂತು ಅಂತಂದರೆ ಇಲ್ಲಿ ಜನ ಅಂತೂ ಗುಡ್ತಾನೆ ಇರುತ್ತೆ. ಫುಟ್ಪಾತ್ ಮೇಲೇ ವ್ಯಾಪಾರ ಮಾಡ್ತಾ ಇರೋದರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ. ಆದರೆ ಇದು ನಗರಾಭಿವೃದ್ಧಿ ಸಚಿವರ ಕಣ್ಣಿಗೆ ಬಿದ್ದಿಲ್ವಾ ಅನ್ನುವಂತಹ ಪ್ರಶ್ನೆ. ಜಿಬಿಎ ಅಧಿಕಾರಿಗಳು ಇಷ್ಟೆಲ್ಲ ಸುತ್ತಾಡ್ತಾರೆ, ಪ್ರತಿಯೊಂದು ಅಂಗಡಿಗಳನ್ನು ಕೂಡ ಎಲ್ಲೆಲ್ಲಿ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ಹಾಕ್ಕೊಂಡಿದ್ದಾರೆ, ಅನಧಿಕೃತವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ತೆಗೆಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಾಗಾದರೆ ಇದು ಯಾಕೆ ಗೊತ್ತಾಗಲಿಲ್ಲ? ಯಾಕಂತಂದರೆ ಕೆಆರ್ ಮಾರ್ಕೆಟ್ ಅಂದರೆ ಪ್ರತಿಯೊಬ್ಬರು ಕೂಡ ಬರುವಂತಹ ಜಾಗ. ಅವಿನಿ ರೋಡ್ ಅಂತಂದರೆ ಶಾಪಿಂಗ್ ಮಾಡುವಂತಹ ಜಾಗ. ಇಂತಹ ಜಾಗದಲ್ಲಿ ಶಾಪಿಂಗ್ ಫುಟ್ಪಾತ್ ಮೇಲೇ ಶಾಪಿಂಗ್ ಮಾಡ್ತಾ ಇದ್ರು ಕೂಡ ಯಾಕೆ ಇಂತಹ ಅನಧಿಕೃತವಾಗಿ ಹಾಕೊಂಡಿರುವಂತಹ ಅಂಗಡಿಗಳನ್ನು ತೆರವು ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ. ಇಲ್ಲಿರುವಂತಹ ವ್ಯಾಪಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಇಲ್ಲಿಗೆ ಬಂದಿಲ್ಲ, ನಮಗೇನು ಕೂಡ ಹೇಳಿಲ್ಲ, ಹಾಗಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಜಿಬಿಎ ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.